ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಷಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಚಿಕಿತ್ಸೆ ಸಫಲ ಆಗಲಿಕ್ಕೆ ವೈದ್ಯ, ಔಷಧಿ ದ್ರವ್ಯ, ಪರಿಚಾರಕ ಹೇಗೆ ಅವಶ್ಯಕತೆಯೋ ಅದೇ ರೀತಿ ಯೋಗ್ಯ ರೋಗಿಯೂ ಸಹ ಅತಿ ಅವಶ್ಯಕ. ಆಯುರ್ವೇದ ಗ್ರಂಥಗಳಲ್ಲಿ ಇದರ ಬಗ್ಗೆ ವಿವರಣೆಯನ್ನು ನೀಡ್ತಾ ರೋಗಿಯಲ್ಲಿ ಪ್ರಮುಖವಾದಂತಹ 4 ಗುಣಗಳಿರಬೇಕು ಅಂತೇಳಿ ಹೇಳಿದ್ದಾರೆ. ಆಡ್ಯ ರೋಗಿ ಭಿಷಗ್ವಶ್ಯ ಜ್ಞಾಪಕ ಸತ್ವವಾನಪಿ. ರೋಗಿಯಲ್ಲಿ 4 ಗುಣಗಳನ್ನು ಹೇಳ್ತಾ ಮೊದಲನೇದಾಗಿ ಆಡ್ಯ ರೋಗಿ ಅಂತ ಹೇಳಿದ್ದಾರೆ. ಆಡ್ಯ ರೋಗಿ ಅಂತ ಹೇಳಿದರೆ ರೋಗಿ ಧನವಂತನಾಗಿರಬೇಕು. ಇಲ್ಲಿ ಧನವಂತ ಹೇಳಿದರೆ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಚಿಕಿತ್ಸಾ ವೆಚ್ಚವನ್ನು ಭರಿಸುವಂತಹ ಒಂದು ಶಕ್ತಿ ಇರಬೇಕು. ವಿವಿಧ ರೀತಿಯ ಕಾಯಿಲೆಗಳಿಗೆ ವಿವಿಧ ರೀತಿಯ ಚಿಕಿತ್ಸೆಗಳನ್ನು ತಗೊಳ್ಬೇಕಾಗತ್ತೆ. ಕಾಯಿಲೆಗಳ ಅನುಸಾರವಾಗಿ ಚಿಕಿತ್ಸೆಯ ಅವಧಿ ದೀರ್ಘವೂ ಸಹ ಆಗ್ಬೋದು. ಸಮಯ ಸಂದರ್ಭಾನುಸಾರ ಪಂಚಕರ್ಮ ಚಿಕಿತ್ಸೆಗಳನ್ನು ಸಹ ಮಾಡಿಸ್ಕೊಳ್ಬೇಕಾಗಿ ಬರ್ಬೋದು. ಅತಿ ಬಡವನಾಗಿದ್ದು ಚಿಕಿತ್ಸೆಯ ವೆಚ್ಚವನ್ನು ಭರಿಸಲಿಕ್ಕಾಗಿಲ್ಲ ಅಂತ ಹೇಳಿದರೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ರೋಗಿಯಲ್ಲಿರುವಂತಹ ರೋಗವು ವಾಸಿಯಾಗದೆ ದಿನೇ ದಿನೇ ಉಲ್ಬಣಾವಸ್ಥೆಯನ್ನು ಹೊಂದ್ತಾ ಇರ್ತದೆ. ಆದ್ದರಿಂದ ಆಡ್ಯ ರೋಗಿ ಅಂತ ಹೇಳಿದರೆ ಸಾಕಷ್ಟು ಪ್ರಮಾಣದಲ್ಲಿ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಎಷ್ಟು ಹಣ ಇರಬೇಕು ಅಷ್ಟೊಂದು ಹಣದ ಸೌಕರ್ಯ ರೋಗಿಯ ಬಳಿ ಇರಬೇಕು. ರೋಗಿಯ 2ನೇ ಗುಣ ಅಂತ ಹೇಳಿದರೆ ಭಿಷಗ್ವಶ್ಯ. ಭಿಷಕ್ ಹೇಳಿದರೆ ವೈದ್ಯ. ಆತನು ಕೊಡುವಂತಹ ಎಲ್ಲ ಸಲಹೆಗಳನ್ನು ಸೂಚನೆಗಳನ್ನು ಸಂಪೂರ್ಣವಾಗಿ ಪರಿಪಾಲನೆಯನ್ನು ಮಾಡಬೇಕು. ವೈದ್ಯ ಏನು ನಿಯಮಗಳನ್ನು ಹೇಳ್ತಾನೋ ವೈದ್ಯನ ಹೇಳುವಂತಹ ಪಥ್ಯಾಪಥ್ಯಗಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕಾಗ್ತದೆ. ವೈದ್ಯ ಹೇಳಿದ ವಿಷಯಗಳನ್ನು ಬಿಟ್ಟು ತನ್ನದೇ ಆದ ಪಥ್ಯಾಪಥ್ಯಗಳನ್ನು ಮಾಡ್ತಾಯಿದ್ರೆ, ತನ್ನದೇ ಆದ ನಿರ್ಧಾರಗಳನ್ನು ತಗೊಳ್ತಾ ಇದ್ದರೆ ರೋಗಿಯ ರೋಗವು ನಿಶ್ಚಿತವಾಗಿ ವಾಸಿಯಾಗುವುದಿಲ್ಲ. ಆದ್ದರಿಂದ ಭಿಷಗ್ವಶ್ಯ ಅಂದರೆ ವೈದ್ಯನು ಕೊಡುವಂಥ ಸಲಹೆ ಸೂಚನೆಗಳನ್ನು ಸಂಪೂರ್ಣವಾಗಿ ಪರಿಪಾಲನೆ ಮಾಡುವಂಥ ಗುಣವು ರೋಗಿಯಲ್ಲಿರಬೇಕು. ಜ್ಞಾಪಕ, ಇದು ರೋಗಿಯಲ್ಲಿರಬೇಕಾದಂತಹ ಒಂದು 3ನೆಯ ಗುಣ. ಜ್ಞಾಪಕ ಅಂತೇಳಿದರೆ ರೋಗಿಯಲ್ಲಿರುವಂತಹ ಒಂದು ಸ್ಮರಣ ಶಕ್ತಿ. ವೈದ್ಯನ ಬಳಿ ಬಂದಾಗ ಆತನಲ್ಲಿ ಬಂದಿರುವಂತಹ ರೋಗ ಅಥವಾ ಕಾಯಿಲೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವಂತಹ ಒಂದು ಜ್ಞಾಪಕ ಶಕ್ತಿ ಇರಬೇಕು. ಉದಾಹರಣೆಗೆ 5 ವರ್ಷಗಳ ಮುಂಚೆಯಿಂದಲೇ ರೋಗ ಪ್ರಾರಂಭವಾಗಿದ್ದರೆ 5 ವರ್ಷಗಳಿಂದ ಇಂದಿನವರೆಗೆ ರೋಗವು ಯಾವ ರೀತಿ ಇತ್ತು, ಯಾವ ಸಂದರ್ಭದಲ್ಲಿ ಜಾಸ್ತಿ ಆಯಿತು, ಯಾವ ಸಂದರ್ಭದಲ್ಲಿ ಕಡಿಮೆ ಆಯಿತು, ಯಾವ್ಯಾವ ವೈದ್ಯರನ್ನ ಭೇಟಿ ಏನೇನು ಚಿಕಿತ್ಸೆಗಳನ್ನು ತಗೊಂಡಿದ್ದ, ಈ ರೀತಿಯ ಸಂಪೂರ್ಣವಾದ ವಿವರಣೆಯನ್ನು ಜ್ಞಾಪಕದಲ್ಲಿಟ್ಕೊಂಡು ರೋಗಿಯು ವೈದ್ಯನಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಬೇಕು. ಕೊನೆಯದಾದ ಗುಣ ಸತ್ವವಾನಪಿ. ಆತನ ಸತ್ವ ಅಂದರೆ ಒಂದು ಮಾನಸಿಕ ಶಕ್ತಿ ಉತ್ತಮವಾಗಿರಬೇಕು.
ಕೆಲವೊಂದು ರೋಗಗಳು ಅತೀ ಕಷ್ಟವನ್ನು ಉಂಟು ಮಾಡುವಂಥದ್ದು. ಕೆಲವೊಂದು ವ್ಯಾಧಿಗಳಿಗೆ ಕೊಡುವಂಥ ಔಷಧಿಗಳು ತುಂಬ ಸ್ಟ್ರಾಂಗ್ ಆಗಿರ್ತದೆ. ರೋಗಿಯು ಈ ರೋಗದ ಕಷ್ಟಗಳನ್ನು ಹಾಗೂ ಔಷಧಿಯನ್ನು ಒಂದು ತಡೆದುಕೊಳ್ಳುವಂಥ ಶಕ್ತಿಯನ್ನು ಹೊಂದಿರುವುದು ಅತಿ ಅವಶ್ಯಕ. ಈ 4 ಗುಣಗಳನ್ನು ಹೊಂದಿರುವ ರೋಗಿಯು ಶ್ರೇಷ್ಠನೆಂದು ಪರಿಗಣಿಸಿ ಆತನಲ್ಲಿ ನೀಡುವಂಥ ಚಿಕಿತ್ಸೆಯು ಸಫಲವಾಗ್ತದೆ.